ನಾನು ಈ ಮನೇಲಿ ಇಲ್ಲ ಅಂದ್ರೆ ಏನೇನೋ ಅವಂತರಗಳಾಗಿದೆಯಲ್ಲ, ಏನ್ ಮಾಡ್ಬೇಕು? ಈ ಮನೆಯಲ್ಲಿ ನನ್ನ ಮಾತು ಅಂದ್ರೆ ಕಾಲ್ ಕಸ ಆಗ್ಬಿಟ್ಟಿದೆ. ಏನ್ ಹೇಳ್ತಾರೆ ಕೇಳೋಣ ಮಾಡೋಣ ಅನ್ನೋದಿಲ್ಲ. ಮಗ ಅನ್ನಿಸ್ಕೊಂಡವನ್ಗೆ ಏನೇ ಹೇಳಿದ್ರು ಮೂಗಿನ ಮೇಲೆ ಕೋಪ ಬರುತ್ತೆ. ನಾನು ಇಲ್ಲಿರೋ ಬದಲು ಯಾವ್ದಾದ್ರು ಮಠ ಸೇರೋದೇ ಒಳ್ಳೇದು. ಅತ್ತೆ, ಈಗ ಯಾರೇನ್ ಮಾಡಿದ್ರು? ಯಾರು ಏನಂದ್ರು ನಿಮ್ಗೆ? ಮನೆ ಹತ್ಕೊಂಡು ಉರಿತಾ ಇದ್ರು, ಯಾರೇನು ಮಾಡ್ತಾ ಇಲ್ವಲ್ಲ ಅಂತ ಬಾಧೆ ಆಗ್ತಿದೆ ನನಗೆ. ಅತ್ತೆ, ನಮ್ ಕೈಲಿ ಏನಿದೆ ಹೇಳಿ? ಅಲ್ಲ ಪ್ರಭಾ, ಆ ನಿನ್ನ ಗಂಡನಿಗೆ ಅದು ಯಾವ ಸಿವೆ ಕೋಪ ಬರುತ್ತೆ? ವಿಕ್ರಾಂತನ್ ಕರೆಸಿ ಮಾತಾಡೋಣ, ಪಲ್ಲವಿ ಜೀವನ ಸರಿ ಮಾಡೋಣ ಅಂತಂದ್ರೆ ಉರ್ಕೊಂಡು ಹೋಗ್ಬಿಟ್ಟ. ಜೀವನ್ ಪೂರ್ತಿ ಅವ್ರ ಮನೆ ಹೊಸಲು ತುಳಿಯಲ್ಲ ಅಂತ ಶಬ್ದ ಬೇರೆ ಮಾಡ್ತಾನಲ್ಲ. ಅವ್ರಾಡಿರೋ ಮಾತುಗಳು ಹಾಗೆ ಇದೆ ಅಲ್ವಾ? ನಮ್ ಪಲ್ಲವಿ ನಡತೆ ಬಗ್ಗೆ ಮಾತಾಡಿದ್ರೆ ಸಿಟ್ಟು ಬರ್ದೇ ಇರುತ್ತಾ ಹೇಳಿ? ಯಾರು ಮಾತಾಡಿದ್ರು? ಆ ಸುಲೋಚನ ತಾನೆ. ವಿಕ್ರಾಂತ್ ಏನಾರು ಮಾತಾಡದ್ನಾ? ಇಲ್ಲ ಅಲ್ವಾ? ಆದ್ರೂ ಈಗ ಯಾಕೆ ಮಾಡಿದ್ರಿ ಅಂತ ಅವ್ರ ಅಮ್ಮನ ಅವ್ರ ಪ್ರಶ್ನೆ ಮಾಡ್ಬೋದಿತ್ತಲ್ವಾ? ಅವನಿಗೆ ನಿಮ್ಮ ಮಧ್ಯೆ ಜಗಳ ಆಗಿರೋದು ಗೊತ್ತಿದ್ಯೋ ಇಲ್ವೋ? ಗೊತ್ತಿಲ್ದೆ ಏನತ್ತೆ, ತೇಜು ಅಲ್ಲೇ ಇದ್ನಲ್ವಾ, ಅವ್ನು ಹೇಳ್ದೆ ಇರ್ತಾನ? ಕಂಡಿದ್ದೀನಿ ಅವನು ಹೇಳೋದನ್ನ. ನಮ್ಮನ್ನು ನೋಡಿಲ್ವಾ? ಆ ವಿಕ್ರಾಂತನ ಅಪ್ಪ ಅಂತಾಳೆ ಅಂದ್ಕೊಂಡ್ರೆ ಅವಳು ಬರೀ ಯಾರನ್ನೋ ಅಪ್ಪ ಅಂತಿದ್ಲು. ಮಕ್ಕಳಿಗೇನು ಗೊತ್ತಾಗತ್ತೆ? ಎದುರು ಬದ್ರು ಕೂತು ಮಾತಾಡ್ದೆ ನೀವೇ ಏನೋ ಅನ್ಕೊಂಡು ನಮ್ಮ ಮೊಮ್ಮಗಳು ಸಂಸಾರ ಹೊಡಿತಾ ಇದ್ದೀರಾ. ಇದು ಸರಿನಾ? ಏನೇ ಆಗ್ಲಿ ಅತ್ತೆ, ಸುಲೋಚನಾ ಅವ್ರು ಮಾತಾಡಿದ್ ಸರಿನಾ? ಸರಿ ಅಂತ ಹೇಳಿದವ್ರು ಯಾರು? ಆದ್ರೆ ಅವ್ರು ಮಾತಾಡೋದ್ರ ಹಿಂದೆ ಯಾರ್ ಕೈವಾಡ ಇದೆ ಅಂತ ತಿಳ್ಕೊಬೇಕಲ್ವಾ? ಅಂದ್ರೆ ನಮ್ಗೆ ಆಗದೆ ಇರೋರು ಇಲ್ಲಿ ಸಲದ್ ಹೇಳ್ಕೊಟ್ಟಿರ್ತಾರೆ. ಅದ್ ಸಾಲದಕ್ಕೆ ಈ ದರಿದ್ರದವರು ಮನೇಲಿ ಬೇರೆ ಬಂದು ಕೂತ್ಕೊಂಡಿದ್ದಾರೆ. ಅತ್ತೆ, ನಿಧಾನವಾಗಿ ಮಾತಾಡಿ, ಏನಾದ್ರೂ ಕೇಳಿಸ್ಕೊಂಡ್ರೆ? ಅಯ್ಯೋ, ಕೇಳಿಸ್ಕೊಂಡ್ರೇನಂತೆ? ಅವನೇನ್ ಸಂಕೋಚ ಪಟ್ಟು ಮನೆ ಬಿಟ್ಟು ಹೊರಟೋಗ್ತಾನ? ಎಷ್ಟೇ ಆದ್ರೂ 3 ಬಿಟ್ಟಂತಾನೆ ಅವನು. ನಾವೇನೇ ಬೈದ್ರು ಅವನಿಗೇನ್ ತಾಗಲ್ಲ ಬಿಡು. ಅದು ನಿಜನೇ ಬಿಡಿ ಅತ್ತೆ. ನೋಡ್ ಪ್ರಭಾ, ನಮ್ಮನೆ ಹೆಣ್ಮಗಳು ಅವ್ರೇನೋ ಒಂದ್ ಮಾತಂದ್ರು ಅಂತ ನಾ ಸುಮ್ನೆ ಇರಬಾರ್ದು. ಬಟ್ಟೆ ಸರಿ ಇಲ್ಲ ಅಂದ್ರೆ ಹೊಸದ್ ತಗೋಬಹುದು. ಸಂಸಾರ ಅಂದ್ರೆ ಹಂಗಾಗತ್ತೇನೋ? ಕೆಟ್ಟದ್ದೋ ಒಳ್ಳೇದೋ ಹೊಂದ್ಕೊಂಡು ಹೋಗ್ಬೇಕು. ಸಾಲದಕ್ಕೆ ಆ ಹುಡುಗ ಏನ್ ಕೆಟ್ಟವನಲ್ವಲ್ಲ? ನೀವ್ ಹೇಳೋದು ಸರಿನೇ ಅತ್ತೆ. ಸರಿ ಅಂತ ಸುಮ್ನೆ ಕೂತ್ರೆ ಆಗಲ್ಲ. ಆದಷ್ಟು ಬೇಗ ವಿಕ್ರಾಂತ್ಗೂ ಪಲ್ಲವಿಗೂ ಸಂಧಾನ ಮಾಡ್ಸೋಣ. ಅಯ್ಯೋ, 2 ಸಲ ಮಾಡಿನೂ ಅದೆಲ್ಲ ಫೇಲ್ ಆಯ್ತು ಅತ್ತೆ. ಒಂದ್ಸಲ ಅವ್ನ್ ಯಾವನೋ ತ್ರಿವಿಕ್ರಮ್ಗೆ ಆಕ್ಸಿಡೆಂಟ್ ಆಯ್ತು, ಇನ್ನೊಂದ್ಸಲ ಅದೇನೇನೋ ಆಗೋಯ್ತು. ಪ್ರಭಾ, ಈ ಸಲ ಹೊರಗವರು ಮೀಟ್ ಮಾಡೋದೇ ಬೇಡ. ನಾವೇ ಅವ್ರನ್ನ ಮನೆಗೆ ಕರ್ಸೋಣ. ಇಬ್ಬರನ್ನು ಎದುರು ಬದ್ರೆ ಕೂರ್ಸಿ ಮಾತಾಡೋಣ. ಇಲ್ಲಾಂದ್ರೆ ಇದಕ್ಕೆ ಪರಿಹಾರ ಸಿಗಲ್ಲ. ಆದ್ರೆ ಅತ್ತೆ, ನಿಮ್ ಮಗ ಏನಂತಾರೋ ಏನೋ. ಅವನೇನಂತಾನೆ? ನಾವ್ ಸುಮ್ನೆ ಇದ್ರೆ ನಮ್ಮ ಮೊಮ್ಮಗಳು ಸಂಸಾರ ಸರಿ ಆಗಲ್ಲ. ಇವಾಗ ಏನ್ ಮಾಡೋಣ ಅಂತೀರಾ? ಇನ್ನೇನ್ ಮಾಡೋದು? ಶುರು ಮಾಡ್ಬಿಡೋಣ ಸೀಕ್ರೆಟ್ ವಿಷಯನ. ಅಂದ್ರೆ ಇಬ್ಬರನ್ನ ಕರೆಸಿ ಅವ್ರಿಗೆ ಗೊತ್ತಿಲ್ದಂಗೆ ರೂಮ್ಗೆ ತಳ್ಬಿಟ್ಟು ಬಾಗ್ಲ ಹಾಕ್ಬಿಡೋಣ. ಅವ್ರೇನ್ ಮಾತಾಡ್ಕೋತಾರೋ ಅವರೇ ಸರಿ ಮಾಡ್ಕೊಳ್ಳಿ. ತಗೋ, ಫೋನ್ ಮಾಡಿ ತಗೋ. ಹಾ ನೋಡು, ಫೋನ್ ಮಾಡ್ಬಿಟ್ಟು ಅಜ್ಜಿ ಮೇಲಿಂದ ಬಿದ್ಬಿಟ್ರು, ಸೊಂಟಿಗೆ ತುಂಬಾ ಏಟಾಗ್ಬಿಟ್ಟಿದೆ, ಬೇಗ ಬಂದ್ಬಿಡು ಅಂತ ಇಬ್ಬರನ್ನ ಕರ್ಸ್ಬಿಡು. ಅತ್ತೆ, ಇವತ್ತೇನಾ? ಅಷ್ಟೊಂದು ಆತರ ಪಡೋದು ಬೇಡ ಅತ್ತೆ, ಸ್ವಲ್ಪ ಸಮಯ ಕೊಡೋಣ. ನಾವು ಸಮಯಕ್ಕೋಸ್ಕರ ಕಾಯಬಾರ್ದು. ಸಮಯ ನಮಗೋಸ್ಕರ ಕಾಯಲ್ಲ. ಅವ್ರು ಆ ಸಂಧಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ವಿಕ್ರಾಂತನ ಬಾಳಲ್ಲಿ ಯಾರಾದ್ರೂ ಬಂದು ಒಕ್ಕರ್ಸ್ಕೊಂಡ್ಬಿಟ್ರೆ? ಅಯ್ಯೋ ಅತ್ತೆ, ಯಾವಳು ಬರ್ತಾಳೆ? ಅದೆಲ್ಲ ಹಾಗೆಲ್ಲ ಆಗಲ್ಲ ಅತ್ತೆ. ಯಾಕೆ? ನಮ್ಮನೆಗೊಂದು ಪೀಡೆ ಬಂದು ಒಕ್ಕರ್ಸ್ಕೊಂಡಿಲ್ವಾ? ನಾವೇನ್ ಅನ್ಕೊಂಡಿದ್ವಾ ಯಾವತ್ತೋ ಹೋಗಿದ ನಿಷ್ಠ ಮತ್ತೆ ಬರುತ್ತೆ ಅಂತ? ಹಾಗೆ ವಿಕ್ರಾಂತನ ಜೀವನದಲ್ಲಿ ಯಾವ್ದಾದ್ರು ಅನಿಷ್ಟ ಬಂದು ಒಕ್ಕರ್ಸ್ಕೊಳಕ್ ಮುಂಚೆ ವಕ್ರವಾಗಿರೋ ಅವ್ರ ಸಂಸಾರನ ಸರಿ ಮಾಡೋಣ.
ಇವ್ರೆ ಒಂದು ನಿಮಿಷ ಬನ್ನಿ. ಏನ್ರಿ ಬೇರೆ ದೇಶದಿಂದ ಬಂದಿದ್ದಾರೆ, ಇಲ್ಲಿನ ಲೋಕಲ್ ರೇಟ್ಸ್ ಎಲ್ಲ ಗೊತ್ತಾಗಲ್ಲ ಅಂತ ಏನೀಗ ಮೋಸ ಮಾಡಕ್ ನೋಡ್ತಾ ಇದ್ದೀರಾ? ಅಯ್ಯೋ ನಾನೆಲ್ಲಿ ಮೋಸ ಮಾಡಕ್ ನೋಡಿದೆ ಸರ್. ಇನ್ನೇನ್ರಿ ಮತ್ತೆ ಕ್ಯಾಬ್ ರೇಟ್ಗೆ 1 ಪಟ್ಟು ಕೇಳಿದ್ರಂತೆ, ಮೋಸ ಅಲ್ದೆ ಏನಿದು? ಸರ್ ನಮ್ಮ ತಾಯಿ ಸತ್ವಾಗ್ಲು ನಾನಲ್ಲ ಸರ್, ಮೇಡಮ್ಮೇ ನನಗೆ 10 ಪಟ್ಟು ಸೇರಿಸ್ಕೊಡ್ತೀನಿ ಅಂತ ಹೇಳಿದ್ದು. ನಿಶಿ, ಹೌದಾ, ನೀನ್ ಹೇಳ್ದ್ಯಾ? ಓ ಮೈ ಗಾಡ್, ನಾನು ಯಾಕೆ ಅಷ್ಟೊಂದೆಲ್ಲ ಕೊಡ್ತೀನಿ ಅಂತ ಒಪ್ಕೊಳ್ಳಿ? ಅವನ್ ಸುಳ್ಳು ಹೇಳ್ತಿದ್ದಾನೆ ವಿಕಿ. ಮೇಡಮ್ ಸುಳ್ಳು ಹೇಳ್ತಾ ಇರೋದು ನೀವು. ರಾಯದುರ್ಗ ದೂರ ಇದೆ, ಆ ಕಡೆಯಿಂದ ಬಾಡಿಗೆ ಸಿಗಲ್ಲ ಅಂತ ಹೇಳ್ತಾನೆ ಮೇಡಮ್ ನಾನು. ಅದಕ್ಕೆ ನೀವೇ ತಾನೇ ಹೇಳಿದ್ದು 10 ಪಟ್ಟು ಕೊಡ್ತೀನಿ ಅಂತ. ಓ ಮೈ ಗಾಡ್ ವಿಕಿ, ಹಿ ಇಸ್ ಲೈಯಿಂಗ್. ನಾನು ಈ ಜಿಲ್ಲೆಗೆ DC, ನನ್ ಮುಂದೆನೆ ಈ ತರ ಮೋಸ ಮಾಡ್ತೀಯಾ? ಸಾರ್ ಇಲ್ಲ ಸರ್, ಮೇಡಮ್ ಸುಳ್ಳು ಹೇಳ್ತಾ ಇದ್ದಾರೆ. ಏಯ್, ನಿನ್ ಹತ್ರ ಸುಳ್ಳು ಹೇಳಿ ಅವ್ರು ಸಾಧಿಸ್ಬೇಕಾಗಿರೋದು ಏನೂ ಇಲ್ಲ. ಅವ್ರ ಹತ್ರನೇ ಕೋಟಿ ಕೋಟಿ ದುಡ್ಡಿದೆ, ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಅಲ್ಲ ಸರ್. ನೋಡು, ಸಾಕು, ತಲಹಟೆ ಮಾಡ್ಬೇಡ. ತಗೋ, ಒಂದ್ ಸೈಡ್ ಟ್ರಿಪ್ಪಿನ ದುಡ್ಡು, ಹೋಗು. ಸರಿ ಸರ್. ನನ್ನ ಲಗೇಜು? ಹಾಗೆ ಲಗೇಜ್ ಇಳಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ವಿಕ್ರಾಂತ್. ನೀನ್ ಇವತ್ತು ಇರ್ಲಿಲ್ಲ ಅಂದಿದ್ರೆ ಅವ್ನು ನನಗೆ ಮೋಸ ಮಾಡ್ಬಿಡ್ತಿದ್ದ. ದಟ್ಸ್ ಓಕೆ, ಏನು ಮೋಸ ಆಗ್ಲಿಲ್ವಲ್ಲ.